ಮಾಡಬೇಕು ಅಂತ ಇದ್ದೀರಾ? ಹಾಗಾದರೆ ಈ ಒಂದು ವಿಡಿಯೋನ ನೀವು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಯಾಕೆಂದರೆ ಈ ಒಂದು ವಿಡಿಯೋ ನಿಮಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಇದರಲ್ಲಿ ಸಾಕಷ್ಟು ಪಾಯಿಂಟ್ಸ್ಗಳನ್ನ ಕವರ್ ಮಾಡ್ತಾ ಇದ್ದೀವಿ. ಇಂಜಿನಿಯರಿಂಗ್ ಲೈಫ್ ನಿಮಗೆ ಯಾವ ರೀತಿ ಇರುತ್ತೆ ಮತ್ತು ಏನೇನು ಸ್ಟೆಪ್ಸ್ಗಳನ್ನ ತೊಗೊಂಡ್ರೆ ನಿಮಗೆ ಫ್ಯೂಚರ್ ಚೆನ್ನಾಗಿರುತ್ತೆ, ನೀವೇನೇನ ಮಾಡಬೇಕು ಏನೇನ ಮಾಡಬಾರ್ದು ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮೊದಲೇ ಹೇಳ್ತಾ ಇದ್ದೀನಿ, ಮೆಡಿಕಲ್ ಬೇರೆ ರೀತಿ ಇರುತ್ತೆ, BSc ಅಗ್ರಿಕಲ್ಚರ್ ಬೇರೆ ರೀತಿ ಇರುತ್ತೆ, ಮತ್ತು ಫಾರ್ಮಸಿ ಬೇರೆ ರೀತಿ ಇರುತ್ತೆ. ಎಲ್ಲನೂ ಕೂಡ ಕಂಪೇರ್ ಮಾಡೋಕ್ಕೆ ಹೋಗ್ಬಿಡಿ ಇಂಜಿನಿಯರಿಂಗ್ ಜೊತೆ. ಇದೇ ಬೇರೆ ರೀತಿ, ಬೇರೆ ಕೋರ್ಸೇ ಬೇರೆ ರೀತಿ. ಅದಕ್ಕೋಸ್ಕರ ಮೊದಲೇ ಹೇಳ್ತೀನಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಬೇಕಂದರೆ ನಿಮಗೆ ಫ್ಯೂಚರಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲೇಬೇಕಾಗುತ್ತೆ, ಇಲ್ಲಾಂದರೆ ನಿಮಗೆ ಸಿಗೋಲ್ಲ ಅಪ್ಡೇಟ್ಸು. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಇಂಜಿನಿಯರಿಂಗ್ ಬಂದ್ಬಿಟ್ಟು 4 ವರ್ಷದ ಕೋರ್ಸ್. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಅಂತ ಇರುತ್ತೆ. ಈ ಫೋರ್ತ್ ಇಯರ್ವರೆಗೂ ಕೂಡ ನಿಮಗೆ ಏನೇನೆಲ್ಲ ಆಗುತ್ತೆ, ಯಾವ್ಯಾವ ಇಯರಲ್ಲಿ ಏನೇನೋ ನಿಮಗೆ ಚೇಂಜಸ್ ಬರುತ್ತೆ ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ನೀವು ಒಂದು ಇಂಜಿನಿಯರಿಂಗ್ ಸೇರ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಗೋಲ್ನ ನೀವು ಫಿಕ್ಸ್ ಮಾಡ್ಕೋಬೇಕು. ನೀವು ಒಳ್ಳೆ ಕಂಪ್ನೀಲಿ ಜಾಬ್ ತೊಗೋಬೇಕಾ, ಜಾಬ್ ಎಷ್ಟು ಸ್ಯಾಲ್ರಿ ತೊಗೋಬೇಕು ಅದನ್ನೂ ಕೂಡ ಫಿಕ್ಸ್ ಮಾಡ್ಕೊಳ್ಳಿ. ಏನಾದರೂ ಬಿಸ್ನೆಸ್ ಮಾಡ್ತೀರಾ ಸಣ್ಣ ಪುಟ್ಟ, ಅಥವಾ ಫ್ಯಾಮಿಲಿ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತೀರಾ, ಅದನ್ನ ರೆಡಿ ಮಾಡ್ಕೊಳ್ಳಿ ತಲೆ ಮೈಂಡ್ಸೆಟ್ನ. ಅದಕ್ಕೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಅಥವಾ ಏನಾದರೂ ಸ್ಟಾರ್ಟಪ್ ದೊಡ್ಡದಾಗಿ ಏನಾದರೂ ಬಿಲ್ಡ್ ಮಾಡೋಕ್ಕೆ ಐಡಿಯಾ ಇದೆಯಾ, ಅಥವಾ ಐಡಿಯಾ ಹುಡುಕ್ತಾ ಇದ್ದೀರಾ, ಅದನ್ನ ಬೇಗ ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲೇ ಹುಡ್ಕೊಳ್ಳಿ ಐಡಿಯಾನ. ಸೆಕೆಂಡ್ ಇಯರಿಂದ ಎಕ್ಸಿಕ್ಯೂಷನ್ನ ಸ್ಟಾರ್ಟ್ ಮಾಡಿ. ಆಮೇಲೆ ನೀವು ಫೋರ್ತ್ ಇಯರ್ ಬರೋಷ್ಟರಲ್ಲಿ ಅದರಲ್ಲಿ ನಿಮಗೆ ಏನೋ ಒಂದು ಒಳ್ಳೆಯದಾಗಿರುತ್ತೆ. ನೀವು ಇವತ್ತು ಸ್ಟಾರ್ಟ್ ಮಾಡಿದ್ರೇ ನೀವು ನೆಕ್ಸ್ಟ್ ಏನು ಗೋಲ್ ರೀಚ್ ಆಗಬೇಕಲ್ಲ, ಡೆಫಿನೆಟ್ಲಿ ಅದು ರೀಚ್ ಆಗ್ತೀರಾ. ನೀವೆಲ್ಲ ಇಂಜಿನಿಯರಿಂಗ್ ಮುಗ್ದಾದ್ಮೇಲೆ ಜಾಬ್ ಹುಡುಕ್ತೀನಿ, ಆಮೇಲೆ ಬಿಸ್ನೆಸ್ ಐಡಿಯಾ ಹುಡುಕ್ತೀನಿ ಅಂದರೆ, ಸ್ಟಾರ್ಟಪ್ ಮಾಡ್ತೀನಿ ಅಂದರೆ ಸಖತ್ತು ಕಷ್ಟ ಆಗುತ್ತೆ. ಆವಾಗ ನಿಮ್ಗೊಂದು ಕಡೆ ಫುಲ್ಲು ಪ್ರೆಷರ್ ಇರುತ್ತೆ, ಫೈನಾನ್ಷಿಯಲ್ ಪ್ರೆಷರ್ ಕೂಡ ಬರುತ್ತೆ ಮತ್ತು ಫ್ಯಾಮಿಲಿ ಪ್ರೆಷರ್ ಕೂಡ ಬರುತ್ತೆ. ಎಕ್ಸ್ಪೆಷಲಿ ಬಿಸ್ನೆಸ್ ಮತ್ತು ಸ್ಟಾರ್ಟಪ್ ಮಾಡ್ತೀನಿ ಅಂತ ಇರ್ತಾರೋ ಅವ್ರಿಗೆ ಎಕ್ಸ್ಪೆಷಲಿ ಬಿಸ್ನೆಸ್ ಮತ್ತು ಸ್ಟಾರ್ಟಪ್ ಮಾಡ್ತೀನಿ ಅಂತ ಇರ್ತಿರಲ್ಲ ಅವ್ರಿಗೇನೆ. ಯಾಕೆ ಅಂದರೆ ಇಲ್ಲಿ ನಿಮ್ಮನ್ನ ಅವಾಗ ಯಾರೂ ಕೂಡ ಅಷ್ಟೊಂದು ಟೈಮ್ ಕೊಡೋಕೆ ಹೋಗಲ್ಲ. ನೀನು ಆಗಲೇ ಓದಿದ್ಯಾ, ಅದು ತಕ್ಕಂಗೆ ಕೆಲಸ ಹೋಗು ಅಂತಲೇ ಅದ್ರ ಮೇಲೆ ಪ್ರೆಷರ್ ಬೀಳುತ್ತೆ. ಅದಕ್ಕೋಸ್ಕರ ಫಸ್ಟ್ ಇಯರಿಂದನೇ ಗೋಲ್ನ ಫಿಕ್ಸ್ ಮಾಡ್ಕೊಳ್ಳಿ. ಅದ್ರ ಬೇಸಿಸ್ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಫೈನಲ್ ಇಯರ್ ಅಷ್ಟರಲ್ಲಿ ನಿಮ್ಗೆ ಏನೋ ಒಂದು ರಿಸಲ್ಟ್ ಸಿಗುತ್ತೆ. ಇಲ್ಲ ಅಂದರೆ ಆಮೇಲೆ ಮುಂದೆ ಕಷ್ಟ ಆಗುತ್ತೆ. ಇವಾಗ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಬರೋಣ. ಆಮೇಲೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರಲ್ಲಿ ಏನೇನು ಚೇಂಜಸ್ ಆಗುತ್ತೆ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಇಲ್ಲಿ ಏನಂದರೆ ಸಿಂಪಲ್ಲು, ಇಂಜಿನಿಯರಿಂಗಲ್ಲಿ ನೀವು ಮೆಕ್ಯಾನಿಕಲ್ ಆರು ತೊಗೊಳ್ಳಿ, CSR ತೊಗೊಳ್ಳಿ, ಅಥವಾ ECNR ತೊಗೊಳ್ಳಿ, ಸೇಮ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಇರುತ್ತೆ. ಅಂದರೆ 6 ಥಿಯರಿ ಸಬ್ಜೆಕ್ಟ್ಸು, 2 ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಜೊತೆಗೆ ನೀವು ಒಂದು ಸೆಮ್ಗೆ 3 ಇಂಟರ್ನಲ್ ಬರೀತೀರಾ, 1 ಸೆಮ್ ಎಕ್ಸಾಮ್ ಬರೀತೀರಾ. ಅದೇ ನೀವು ಒಂದು ವರ್ಷಕ್ಕೆ 6 ಇಂಟರ್ನಲ್ ಬರೀತೀರಾ, 2 ಸೆಮ್ ಎಕ್ಸಾಮ್ ಬರೀತೀರಾ. ಸರಿನಾ? ಪ್ರತಿಯೊಂದು ಸೆಮ್ ಎಕ್ಸಾಮಲ್ಲೂ ಕೂಡ ನಿಮಗೆ 6 ಥಿಯರಿ ಎಕ್ಸಾಮ್ ಇರುತ್ತೆ, 2 ಪ್ರಾಕ್ಟಿಕಲ್ ಎಕ್ಸಾಮ್ ಇದ್ದೇ ಇರುತ್ತೆ. ಇದು ಫುಲ್ 4 ಇಯರ್ಗೂ ಕೂಡ ಕಂಟಿನ್ಯೂ ಆಗುತ್ತೆ. ಆದರೆ ಲಾಸ್ಟ್ ಸೆಮ್ಮಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಸರಿನಾ? ಇದ್ರ ಜೊತೆಗೆ ನಿಮಗೆ ಪ್ರಾಜೆಕ್ಟ್, ಸೆಮಿನಾರ್, ಇಂಟರ್ನ್ಶಿಪ್ಸ್ ಎಲ್ಲ ಕೂಡ ಬರುತ್ತೆ. ಅದು ಕೂಡ ನಿಮಗೆ ಯಾವ ಫೇಸಲ್ಲಿ ಬರುತ್ತೆ ಅನ್ನೋದು ಕೂಡ ಇವಾಗ ತಿಳಿಸ್ಕೊಡ್ತೀನಿ. ಗಮನ ಇಟ್ಟು ನೋಡ್ತಾ ಹೋಗಿ. ಇಯರಲ್ಲಿ ಏನಾಗುತ್ತೆ ಕತೆ ಅನ್ನೋದನ್ನ ಇಲ್ಲೇ ಹೇಳ್ಬಿಡ್ತೀನಿ. ಏನಂದರೆ ನಿಮಗೆ ಒಂದು ಸಬ್ಜೆಕ್ಟಲ್ಲಿ 5 ಮಾಡ್ಯೂಲ್ಸ್ ಅಂತ ಇರುತ್ತೆ. ಅಂದರೆ ಇಲ್ಲಿ ಚಾಪ್ಟರ್ಸ್ ಅಂತ ನಾವು ಏನು PUCಲಿ ಓದ್ತಾ ಇರ್ತೀವಲ್ಲ, ಅದನ್ನ ಇಲ್ಲಿ ಮಾಡ್ಯೂಲ್ಸ್ ಆಗಿ ಕನ್ವರ್ಟ್ ಮಾಡಿ 5 ಮಾಡ್ಯೂಲ್ಸ್ ಅಂತ ಇರುತ್ತೆ. 5 ಮಾಡ್ಯೂಲ್ಸೇ ನಿಮಗೆ ದೊಡ್ಡ ಚಾಪ್ಟರ್ಸ್ ಆಗಿರುತ್ತೆ. ಇಲ್ಲಿ ನಿಮ್ಮ ಕಾಲೇಜಲ್ಲಿ ಯಾವುದಾರ ಕಾಲೇಜ್ಗೆ ಹೋಗಿ, ಅಲ್ಲಿ ಒಂದು 4 ಜನ ಲೆಕ್ಚರ್ಸ್ ಚೆನ್ನಾಗಿ ಮಾಡ್ತಾರೆ, ಒಂದಿಬ್ಬರು ಚೆನ್ನಾಗೇ ಮಾಡಲ್ಲ. ನೀವು ಎಷ್ಟೇ ಲಕ್ಷ ಕೊಟ್ಬಿಟ್ಟು ಹೋದ್ರು ಅಷ್ಟೇ, ಅಲ್ಲಿ PPT ಹಾಕ್ತಾರೆ, ಓದ್ಕೊಂಡು ಹೋಗ್ತಾರೆ, ಮುಗೀತ ಕತೆ, ಸಿಲೆಬಸ್ ಅಂತ ಕಳಿಸ್ತಾರೆ. ಅದೇ ಆಗೋದು. ಮತ್ತು ಇಲ್ಲಿ ಸಿಲೆಬಸ್ಸು ನೀವು ಓದ್ಕೋತಿರಲ್ಲ, ಅದು ಏನಕ್ಕೂ ಕೂಡ ಯೂಸ್ ಬರಲ್ಲ ಬಿಡಿ. ಅವ್ರು ಹಂಗೆ ಮಾಡಿದ್ರು ಒಂದೇ, ಮಾಡಿದಿರೋ ಒಂದೇ, ಜಸ್ಟ್ ಅದ್ರಲ್ಲಿ ಯೂಸ್ ಬರೋದು ನಿಮಗೆ 5 to 10% ಅಷ್ಟೇ. ಸರಿನಾ? ಇಲ್ಲಿ ಇಂಟರ್ನಲ್ ಏನು ಮಾಡ್ತಾರೆ ಅಂದರೆ, ನೀವು ಅಡ್ಮಿಷನ್ ಆಗ್ತೀರಾ, 1-2 ತಿಂಗಳು ಫುಲ್ಲು ಡಿಲೇ ಮಾಡ್ತಾರೆ ಸಿಲೆಬಸ್ ಕವರ್ ಮಾಡೋದು. ಫಸ್ಟು ಸ್ಟಾರ್ಟಿಂಗ್ ಹೋಗಿರ್ತಾರೆ, ನೀವೆಲ್ಲ ಕೂಡ ಅಡ್ಜಸ್ಟ್ ಆಗಲಿ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಸ್ವಲ್ಪ ಡಿಲೇ ಮಾಡ್ತಾರೆ. ಫಸ್ಟ್ ಇಂಟರ್ನಲ್ ನೀವು ಬರೆಯೋಷ್ಟಲ್ಲ 1-2 ತಿಂಗಳು ಆಗುತ್ತೆ. ಆದರೆ ಸೆಕೆಂಡ್ ಮತ್ತು ಥರ್ಡ್ ಇಂಟರ್ನಲ್ ಬರೀತಿರಲ್ಲ, ಜಸ್ಟ್ 15 ದಿನಕ್ಕೆ ಬರೆದು ಬಿಡ್ತೀರಾ. ಅಷ್ಟು ಫಾಸ್ಟಾಗಿ ಮುಗಿಸ್ತಾರೆ. ಇಂಟರ್ನಲ್ ಬರೆದಿದ ತಕ್ಷಣ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದಾದ್ಮೇಲೆ ನಿಮಗೆ ಥಿಯರಿ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ. ಹಂಗೆ ರ್ಯಾಪಿಡಾಗಿ ಹೋಗ್ತಾ ಇರುತ್ತೆ. ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಸ್ಲೋ ಇರುತ್ತೆ, ಆಮೇಲೆ ತುಂಬಾ ಸ್ಪೀಡ್ ಆಗುತ್ತೆ. ಅದಕ್ಕೆ ನೀವೆಲ್ಲ ಕೂಡ ಅಡ್ಜಸ್ಟ್ ಆಗಬೇಕು. ಬ್ಯಾಕ್ಲಾಗ್ ಮಾತ್ರ ನೀವೇನಾದರೂ ಉಳಿಸ್ಕೊಂಡ್ರೆ, ಕೆಲವು ಸಬ್ಜೆಕ್ಟ್ಗಳು ನೀವು ಒಂದ್ಸಲಿ ಏನಾದರೂ ಫೇಲ್ ಆಯಿತು ಅಂದರೆ 5 ಸಲ ಕಟ್ಟಿದ್ರೂ ಕೂಡ ಪಾಸ್ ಆಗ್ತಾ ಇರಲ್ಲ. ಆ ಥರ ಸಬ್ಜೆಕ್ಟ್ಗಳು ಕೂಡ ಇರುತ್ತೆ. ಅದಕ್ಕೋಸ್ಕರ ಎಲ್ಲನೂ ಕೂಡ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಕಲ್ತ್ಕೊಳ್ಳಿ. ಸರಿನಾ? ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಏನಕ್ಕೆ ಹಾಕಿದ್ದೀನಿ ಅಂದರೆ, ಇಲ್ಲಿ ಕೆಲವ್ರು ಏನು ಮಾಡ್ತೀರಾ ಅಂದರೆ, ನಿಮ್ಮ ಡಿಸ್ಟಿಕಲ್ಲಿ ಕಾಲೇಜ್ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಬೇರೆ ಡಿಸ್ಟಿಕ್ ಹೋಗ್ತೀರಾ. ಆವಾಗ ಬೆಳಿಗ್ಗೆ 7 ಗಂಟೆಗೆ ಹೋಗ್ತೀರಾ, ಸಂಜೆ 6 ಗಂಟೆಗೆ ಬರ್ತೀರಾ. ಅಲ್ಲಿ ಹೊಸ ಸ್ಕಿಲ್ ಏನು ಕಲಿತೀರಾ, ಅಲ್ಲಿ ಹೋಗೋದಾಗುತ್ತೆ, ಬರೋದಾಗುತ್ತೆ. ಇಂಟರ್ನಲ್ ಇದ್ದರೆ ಅದು ಕೂತ್ಕೊಳ್ಳೋಕ್ಕಾಗುತ್ತೆ, ನೋಟ್ಸ್ ಬರೆಯೋಕ್ಕಾಗುತ್ತೆ. ಆ ರೀತಿ ಟೈಮ್ ಹೋಗ್ತಾ ಇರುತ್ತೆ.
ಅದಕ್ಕೋಸ್ಕರ ನಿಮ್ಮ ಟೈಮ್ ಟೇಬಲ್ನ ಹಾಕೊಂಡು ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ರೆ ನೀವು ಎಕ್ಸ್ಟ್ರಾ ಸ್ಕಿಲ್ಸ್ನ ಕಲ್ತ್ಕೊಂಡು ನೀವು ಒಳ್ಳೆ ಕಂಪ್ನಿ ಪ್ಲೇಸ್ಮೆಂಟ್ ಆಗೋಕ್ಕೆ ಸಾಧ್ಯ ಆಗಿರುತ್ತೆ. ಅದನ್ನ ಫಸ್ಟ್ ಇಯರಲ್ಲಿ ಎಲ್ಲನೂ ಕೂಡ ಯಾವ ರೀತಿ ಎಕ್ಸಾಮ್ ನಡೆಯುತ್ತೆ, ಯಾವ ರೀತಿ ಇಂಟರ್ನಲ್ ನಡೆಯುತ್ತೆ, ಮತ್ತು ನಿಮ್ಮ ಟೈಮ್ ಎಷ್ಟು ಕಾಲೇಜಲ್ಲಿ ಹೋಗ್ತಿದೆ, ಮನೇಲಿ ಎಷ್ಟು ಉಳಿತಿದೆ, ಆ ಉಳಿದಿರೋ ಟೈಮಲ್ಲಿ ಏನು ಮಾಡಬೇಕು ಅನ್ನೋ ಒಂದು ಪ್ರಾಪರ್ ಪ್ಲ್ಯಾನ್ನ ನೀವು ಮಾಡ್ಕೊಳ್ಳೇಬೇಕಾಗುತ್ತೆ ಫಸ್ಟ್ ಇಯರಲ್ಲಿ, ಸರಿನಾ? ಮತ್ತು ಫಸ್ಟ್ ಇಯರಲ್ಲಿ ಇನ್ನೊಂದೇನಾಗುತ್ತೆ ಅಂದರೆ ನೀವು ಕಾಮನ್ನಾಗಿ ಮೆಕ್ಯಾನಿಕಲ್, ಸಿವಿಲ್, ಇ.ಸಿ ಎಲ್ಲರೂ ಕೂಡ ಕಾಮನ್ನಾಗಿ ಎಲ್ಲ ಸಬ್ಜೆಕ್ಟ್ನೂ ಕೂಡ ಓದ್ತೀರಾ. ನಿಮ್ಮ ಬ್ರ್ಯಾಂಚಿಗೆ ನೀವು ಡೈರೆಕ್ಟಾಗಿ ಎಂಟ್ರಿ ಆಗೋಲ್ಲ, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಫಸ್ಟ್ ಇಯರಲ್ಲಿ ಓದ್ತಿರಲ್ಲ, ಜಸ್ಟ್ ಅದು ಬ್ರಿಡ್ಜ್ ಕೋರ್ಸ್ ಥರ ಇಂಜಿನಿಯರಿಂಗ್ಗೆ. ಫಸ್ಟ್ ಇಯರಲ್ಲಿ ನೀವೇನು ನಿಮ್ಮ ಬ್ರಾಂಚ್ ರಿಲೇಟೆಡ್ ಏನೂ ಕೂಡ ಕಲಿಯಲ್ಲ, ಸರಿನಾ? ಇವ್ರಿಗೆ ಬರ್ತೀರಾ, ಬ್ರಾಂಚ್ಗೆ ಎಂಟ್ರಿ ಆಗ್ತೀರಾ, ಅವಾಗ ಸಬ್ಜೆಕ್ಟ್ಗಳು ಬಂದ್ಬಿಟ್ಟು ತುಂಬಾ ಟಫ್ ಇರುತ್ತೆ. ಅಂದರೆ ಒಂದು 2-3 ಈಸಿ ಇರುತ್ತೆ, ಒಂದೆರಡು ಕಷ್ಟ ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ ಅಟೆಂಪ್ಟಲ್ಲೇ ಎಲ್ಲ ಸಬ್ಜೆಕ್ಟ್ನೂ ಕೂಡ ಕ್ಲಿಯರ್ ಮಾಡೋಣ ಫಸ್ಟ್ ಕಲ್ತ್ಕೊಬಿಡಿ, ನಿಮಗೆ ತುಂಬಾ ಈಸಿ ಆಗುತ್ತೆ. ಇಲ್ಲಿ ಮೊದಲೇ ಹೇಳ್ಬಿಡ್ತೀನಿ, ಆಟೋನಾಮಸ್ ಕಾಲೇಜು ಚೆನ್ನಾಗಿದೆ ಅಂತ ಸೇರ್ಕೋತೀರಾ, ಆದರೆ ಅಲ್ಲಿ ಬ್ಯಾಕ್ಲಾಗ್ ಫೀಸ್ ಎಷ್ಟು ಗೊತ್ತಾ? ಒಂದು ಸಲ ಫೇಲ್ ಆದರೆ 3,000, ಎರಡನೇ ಸಲ ಫೇಲ್ ಆದರೆ 4,000, 5ನೇ ಸಲ ಫೇಲ್ ಆದರೆ 10,000 ಕಟ್ಟಿಸ್ತಾರೆ. ಈ ರೀತಿ ಪ್ರತಿ ಸಲನೂ ಕೂಡ ಫೇಲ್ ಆದರೆ ಅಲ್ಲಿ ಫೀಸ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರಲ್ಲಿ ಆರಿಯರ್ಸ್ನ ಉಳಿಸ್ಕೋಬಾರ್ದು, ಸರಿನಾ? ಆಟೋನಾಮಸ್ ಕಾಲೇಜಲ್ಲಿ. ವಿಡಿಯೋ ಕಾಲೇಜಲ್ಲಿ ಏನಿಲ್ಲ, ನೀವು ಒಂದು ಬ್ಯಾಕ್ಲಾಗ್ ಇತ್ತು ಅಂದರೆ 300 ರೂಪಾಯಿ, 5ನೇ ಸಲ ಕಟ್ಟಿದ್ರು ಕೂಡ ಅದು 300 ರೂಪಾಯಿ ಇರುತ್ತೆ ಬ್ಯಾಕ್ಲಾಗ್ ಫೀಸು. ಅದಕ್ಕೋಸ್ಕರ ಆಟೋನಾಮಸ್ಸು ವಿ.ಟಿ.ಯು ಅಲ್ಲಿ ಸಾಕಷ್ಟು ಡಿಫ್ರೆನ್ಸ್ ಇದೆ ಫೀಸಸಲ್ಲಿ. ಅಂದರೆ ಕಾಲೇಜ್ ಫೀಸ್ ಸೇಮೇ ಇರುತ್ತೆ, ಆ ಎಕ್ಸಾಮ್ ಫೀಸು ಮತ್ತು ಬ್ಯಾಕ್ಲಾಗ್ ಫೀಸಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಬರುತ್ತೆ ಆಟೋನಾಮಸ್ ಮತ್ತು ವಿ.ಟಿ.ಯು ಕಾಲೇಜು. ಆಟೋನಾಮಸ್ ಅಂದರೆ ಜಸ್ಟ್ ಪ್ರೈವೇಟ್ ಯೂನಿವರ್ಸಿಟಿ ಆಗಿರುತ್ತೆ, ಅದು ಗೌರ್ಮೆಂಟ್ ಅಂಡರಲ್ಲಿ ಕಂಟ್ರೋಲ್ ಇರಲ್ಲ. ಅದು ಸೇಮ್ ವಿ.ಟಿ.ಯು ಸಿಲೆಬಸ್ ಇರುತ್ತೆ, ಸ್ವಲ್ಪ ಮಾಡಿಫಿಕೇಷನ್ ಇರುತ್ತೆ. ಮತ್ತು ಅಲ್ಲಿ ಕ್ವಶನ್ ಪೇಪರ್ ಏನು ಬರುತ್ತಲ್ಲ ಅದೆಲ್ಲ ಕೂಡ ಆಟೋನಾಮಸ್ ಯೂನಿವರ್ಸಿಟಿ ಅಂತ ಏನಿರುತ್ತಲ್ಲ ಅಲ್ಲಿಂದನೇ ಬರುತ್ತೆ. ಎಕ್ಸಾಂಪಲ್ ಆಗಿ ಹೇಳಿದರೆ PUS ಯೂನಿವರ್ಸಿಟಿ, ಅದೇ ರೀತಿ ಸಾಕಷ್ಟು ಯೂನಿವರ್ಸಿಟಿ ಇದೆ ಆಟೋನಾಮಸ್ಸು ಅಲ್ಲಿ, ಸರಿನಾ? ವಿ.ಟಿ.ಯು ಆದರೆ ಅದು ಗೌರ್ಮೆಂಟ್ ಕಂಟ್ರೋಲ್ ಇರುತ್ತೆ. ಆಲ್ ಓವರ್ ಕರ್ನಾಟಕ ಆಲ್ಮೋಸ್ಟ್ ನಿಮಗೆ ಒಂದು 90% ಎಲ್ಲ ಆಟೋನಾಮಸ್ ಸಿಗೋದು. ಅಲ್ಲೆಲ್ಲ ನಿಮಗೆ ಗೌರ್ಮೆಂಟ್ ಕಡೆಯಿಂದನೇ ಪೇಪರ್ ಬರುತ್ತೆ, ವಿ.ಟಿ.ಯು ಯೂನಿವರ್ಸಿಟಿ ಕಡೆಯಿಂದ. ಅಲ್ಲಿ ನಿಮಗೆ ನಿಮ್ಮ ಕಾಲೇಜಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಈ ರೀತಿ ವರ್ಕ್ ಆಗುತ್ತೆ. ಇವಾಗ ನೀವು 3rd ಇಯರಲ್ಲಿ 4th ಇಯರ್ ಯಾವ ರೀತಿ ವರ್ಕ್ ಆಗುತ್ತೆ, ಏನೇನು ನೀವು ಪ್ರಿಪ್ರೇಷನ್ನ ಮಾಡಬೇಕು, ಏನೇನು ಚೇಂಜಸ್ ಬರುತ್ತೆ ಎಲ್ಲನೂ ಕೂಡ ನೋಡೋಣ. 3rd ಇಯರ್ 4th ಇಯರ್ ಯಾವ ರೀತಿ ಇರುತ್ತೆ ಅನ್ನೋದನ್ನ. ಅದಕ್ಕಿಂತ ಮುಂಚೆ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬೈ ನೌ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯಾರು ಇವಾಗ KCT ಆಪ್ಷನ್ಟ್ರಿ ಕೋರ್ಸ್ನ ತೊಗೊಂಡಿದ್ದೀರಾ, ನಿಮಗೆ ಇಲ್ಲಿ ಕಾಲೇಜಿಸ್ಟು ಒಂದು ಅಪ್ಡೇಟ್ ಬಂದಿದೆ, ನಿಮ್ಮ ರ್ಯಾಂಕಿಂಗ್ ಯಾವ ರೀತಿ ಅರೇಂಜ್ ಮಾಡಬೇಕು ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಲಾಗಿನಲ್ಲಿ ಏನೇ ಇಶ್ಯೂ ಇತ್ತು ಅಂದರೂ ಕೂಡ ಇನ್ಸ್ಟಾಗ್ರಾಮ್ ಮೇಲ್ ಅಡ್ರೆಸ್ ಏನು ಕೊಟ್ಟಿರ್ತೀನಲ್ಲ ಅದಕ್ಕೆ ಮೇಲ್ ಮಾಡಿ 24/7 ನಮ್ಮ ಟೀಮ್ ನಿಮಗೆ ಸಪೋರ್ಟ್ ಕೊಡುತ್ತೆ. ಅಲ್ಲಿ ಇಶ್ಯೂನ ನಿಮಗೆ ಫಾಸ್ಟಾಗಿ ಸಾಲ್ವ್ ಮಾಡ್ತಾರೆ. ಮತ್ತು ವೆಬ್ಸೈಟ್ ಡಿಸೈನಿಂಗ್ ಯಾರ್ಯಾರು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ ಅಂದರೆ ಈ ಒಂದು ವೆಬ್ಸೈಟ್ ಡಿಸೈನಿಂಗ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ, ಅಪ್ಲೈ ಪ್ರೋಮೋ ಕೋಡ್ ಅಂತ ಇದೆಯಲ್ಲ, ಈ ಒಂದು ಕೋಡ್ ಮೇಲೆ ಕ್ಲಿಕ್ ಮಾಡಿ, KCT 2024 ಅಂತ ಕ್ಲಿಕ್ ಮಾಡಿ ಅಪ್ಲೈ ಅಂತ ಕೊಡಿ. ಇಲ್ಲಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಇಲ್ಲಿ ಡಿಸ್ಕೌಂಟ್ ಸಿಕ್ಕಾದ್ಮೇಲೆ ನಿಮಗೆ ಫೀಸ್ ಏನೋ ಇವಾಗ 15,000 ತೋರಿಸಿದೆ, ಅದು ಕೇವಲ 10,000 ಸಿಗುತ್ತೆ. ಬೈ ಮಾಡಿ ನೀವು ಕೂಡ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡ್ಬೋದು, ಅದರಲ್ಲೂ ಕೂಡ ನೀವು ಅರ್ನಿಂಗ್ನು ಕೂಡ ಸ್ಟಾರ್ಟ್ ಮಾಡ್ಬೋದಾಗಿರುತ್ತೆ. 3rd ಇಯರ್ 4th ಇಯರ್ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಕೆಲವ್ರು ಏನು ಮಾಡ್ತೀರಾ ಅಂದರೆ ಬೇರೆಯವರಿಂದ ಇನ್ಫ್ಲೂಯೆನ್ಸ್ ಆಗೇ ಜಾಸ್ತಿ. ಅವನ ಹತ್ರ ಐಫೋನ್ ಇದೆ, ನನಗೂ ಕೂಡ ಐಫೋನ್ ಬೇಕೇ ಬೇಕು, ಐಫೋನ್ ಪ್ಲಸ್ ಆದರೂ ಬೇಕು ನಂಗೆ, ಅಟ್ಲೀಸ್ಟ್ ಅವನ ಹತ್ರ Pro Max ಇದೆ ಅಂತಲೂ ಕೂಡ ಎಷ್ಟೊಂದು ಜನ ನಿಮ್ಮ ಪೇರೆಂಟ್ಸ್ಗೆ ಒಂದು ಪ್ರೆಷರ್ ಆಗ್ತೀರಾ. ಮತ್ತು ಕೆಲವ್ರು ಜಿಮ್ಗೆ ಹೋಗಬೇಕು, ನಾನು ಕೂಡ ಬಾಡಿ ಬಿಲ್ಡ್ ಮಾಡಬೇಕು ಅಂತ ಇರ್ತೀರಾ. ಇಲ್ಲಿ ಜಿಮ್ ಅಂದರೆ ನಿಮಗೆ ಜಸ್ಟ್ 500 ರೂಪಾಯಿ ಕೊಟ್ಬಿಟ್ಟು ಹೋದರೆ ನಿಮಗೆ ಬಾಡಿ ಬರೋದಾಗಿರಲಿ, ಬಾಡಿ ಕರಗಿಸೋದಾಗಿರಲಿ ಎರಡೂ ಕೂಡ ಪಾಸಿಬಲ್ ಇಲ್ಲ. ಮಿನಿಮಮ್ ಅಂದರೆ ನೀವು ಮಂತ್ಲಿ 5,000 ನೀವು ಇಟ್ಕೊಳ್ಳೇಬೇಕಾಗುತ್ತೆ, ಜಿಮ್ ಪ್ಲಸ್ ಡಯಟ್ ಫುಡ್ ಎಲ್ಲ ಅಂತಲೂ ಕೂಡ. ಮತ್ತು ಕೆಲವ್ರಿಗೆ ಬ್ರ್ಯಾಂಡೆಡ್ ಹುಚ್ಚು, ನಾನು ಪೂಮನ್ನೇ ತೊಗೋಬೇಕು, ಅಡಿಡಾಸ್ ತೊಗೋಬೇಕು, ಈ ರೀತಿ ಬ್ರ್ಯಾಂಡೆಡ್ ಕ್ಲೋತ್ಸು, ಬ್ರ್ಯಾಂಡೆಡ್ ಶೂಸೇ ತೊಗೋಬೇಕು ಅಂತ ಈ ವಸ್ತುಗಳನ್ನ ತೊಗೋಬೇಕು ನಾನು ಕೂಡ ಅಂದ್ಬಿಟ್ಟು ನಿಮ್ಮ ಪೇರೆಂಟ್ಸಿಂದ ಮನಿನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಜಾಸ್ತಿ. ಅಲ್ಲಿ ನಿಮಗೆ ಫೈನಾನ್ಷಿಯಲಿ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ ಫ್ಯೂಚರಲ್ಲಿ. ಇಲ್ಲಿ ನೀವೇನಾದರೂ ತೊಗೋಬೇಕಾ ಈ ರೀತಿ ಲಕ್ಸುರಿ ಐಟಮ್ಸ್ ಅಥವಾ ಕಾಸ್ಟ್ಲಿ ಐಟಮ್ಸ್ನ ನೀವೇ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ತೊಗೊಳ್ಳಿ. ನಿಮ್ಮ ಪ್ರತಿ ಸಲಿನೂ ಕೂಡ ನಿಮ್ಮ ಪೇರೆಂಟ್ಸ್ ಹತ್ರ ನೀವು ಹೋಗಿ ಮನಿ ಕೇಳಿದ್ರೆ ಅವ್ರಿಗೂ ಕೂಡ ಕಷ್ಟ ಆಗ್ತಾ ಇರುತ್ತೆ. ನಿಮ್ಗೆ ಹೆಂಗೋ ಕಷ್ಟಪಟ್ಟು ಸೇರಿಸಿರ್ತಾರೆ. ಫಸ್ಟ್ ನೀವು ಅರ್ನ್ ಮಾಡೋದನ್ನ ಕಲ್ತ್ಕೊಳ್ಳಿ. ಆನ್ಲೈನ್ ಅಥವಾ ಆಫ್ಲೈನ್ ಬೇಕಂದ್ರೆ ಪಾರ್ಟ್ ಟೈಮ್ ಜಾಬ್ ಮಾಡ್ಬಿಟ್ಟು ಆಮೇಲೆ ತೊಗೊಳ್ಳಿ, ಅಥವಾ ಆಮೇಲೆ ಎಕ್ಸ್ಟ್ರಾ ನೀಡ್ ಇರೋದನ್ನ ತೊಗೊಳ್ಳಿ. ಸುಮ್ಮನೆ ಅಲ್ಲಿ ಅವ್ನು ತಗೊಂಡಿದ್ದಾನೆ ಇವ್ನು ತೊಗೊಂಡಿದೆ ಅಂದ್ಬಿಟ್ಟು ನೀನು ಐಫೋನ್ ತೊಗೊಳ್ಳೋದು, ನೀನು ಅವ್ನು ಜಿಮ್ ಹೋಗ್ತಾನೆ ನಾನು ಹೋಗಬೇಕು ಅಂತ ಬೇರೆಯವರಿಂದ ಖಂಡಿತವಾಗ್ಲಿ ಈ ರೀತಿ ಥಿಂಗ್ಸ್ನ ಇನ್ಫ್ಲೂಯೆನ್ಸ್ ಆಗಕ್ಕೆ ಹೋಗಬೇಡಿ. ಬೇಕಂದ್ರೆ ಅವ್ನು ಏನಾದರೂ ಸ್ಕಿಲ್ ಕಲಿತಾ ಇದೀನಾ, ಏನಾದರೂ ಒಳ್ಳೇದು ಮಾಡ್ತಾ ಇದೀನಾ, ಅದರಿಂದ ಬೇಕಾದ್ರೆ ಇನ್ಫ್ಲೂಯೆನ್ಸ್ ಆಗಿ ನಿಮ್ಗೆ ಏನಾದರೂ ಒಳ್ಳೇದಾಗುತ್ತೆ ಅಂದರೆ ಅದನ್ನ ಮಾಡಿ, ಸರಿನಾ? 3rd ಇಯರ್ ಬಗ್ಗೆ ಬರೋಣ. ಇಲ್ಲಿ 3rd ಇಯರಲ್ಲಿ ಏನಾಗಿದೆ ಅಂದರೆ ನಿಮಗೆ ಇಂಟರ್ನ್ಶಿಪ್ಗಳನ್ನ ಮಾಡಬೇಕಾಗುತ್ತೆ. ಅದು ಕೂಡ ನಿಮಗೆ 6 ಸೆಮ್ ಎಂಡಲ್ಲಿ. ಆ್ಯಕ್ಚುಲಿ ಇವಾಗ ವಿ.ಟಿ.ಯು ಪಾಲಿಸಿ ಪ್ರಕಾರ ನೀವೆಲ್ಲರೂ ಕೂಡ ಒಂದು 2022 ಸ್ಕೀಮಿಗೆ ಬರ್ತೀರಾ. ಅದ್ರ ಪ್ರಕಾರ ನೀವು 2 ಸಲ ಇಂಟರ್ನ್ಶಿಪ್ನ ಮಾಡಬೇಕಾಗುತ್ತೆ. ಮತ್ತು ನಿಮಗೆ ಸಾಕಷ್ಟು ಹೊಸ ಚೇಂಜಸ್ ಎಲ್ಲ ಕೂಡ ಆಗಿದೆ, ಸಿಲೆಬಸಲ್ಲಿ ಮಾಡಿಫಿಕೇಷನ್ಸ್ ಎಲ್ಲ ಆಗಿದೆ.
ಅದರಿಂದ ನಿಮಗೆ ಇಂಟರ್ನ್ಶಿಪ್ 2 ಸಲ ಮಾಡಬೇಕಾಗುತ್ತೆ. ಇಲ್ಲಿ ಇಂಟರ್ನ್ಶಿಪ್ ಏನಾಗುತ್ತೆ ಅಂದರೆ ಕೆಲವರು ನಿಮ್ಮ ಕಾಲೇಜು ಟೈಅಪ್ ಮಾಡ್ಕೊಬಿಟ್ಟಿರ್ತಾರೆ ಕೆಲವು ಇನ್ಸ್ಟಿಟ್ಯೂಷನ್ಗಳ ಜೊತೆ. ಅವರು ಹೇಳ್ತಾರೆ ನಿಮಗೆ HOD ಬಂದ್ಬಿಟ್ಟು ಇದಕ್ಕೆ ಹೋಗ್ಬೇಕಣಪ್ಪ, ನೀನು ಎಲ್ಲರೂ ಕೂಡ ಹೋಗ್ತಾರೆ, ನೀನು ಅದಕ್ಕೆ ಹೋಗಬೇಕು ಅಂತ. ಅದು ಕೂಡ ಪೈಡ್ ಇಂಟರ್ನ್ಶಿಪ್ ಇರುತ್ತೆ. ಆ್ಯಕ್ಚುಲಿ ನೀವು ಇಂಟರ್ನ್ಶಿಪ್ನ ಯಾವ ರೀತಿ ಮಾಡಬೇಕಂದ್ರೆ ನೀವೇ ಸ್ವತಃ ಹುಡ್ಕೊಂಡು ಮಾಡಿದ್ರೆ ಅದು ಬೆಟರ್ ಆಗಿರುತ್ತೆ. ನೀವು ಟಾಪ್ ಕಂಪ್ನೀಸಲ್ಲಿ ಮಾಡಿದಷ್ಟು ನಿಮಗೆ ಒಂದು ಬೆಟರ್ ಆಪರ್ಚುನಿಟಿ ಫ್ಯೂಚರಲ್ಲಿ ಸಿಗುತ್ತೆ ಇಂಟರ್ನ್ಶಿಪ್ಪು. ಮತ್ತು ಇಂಟರ್ನ್ಶಿಪ್ಪಲ್ಲಿ ನಿಮಗೆ ಅಷ್ಟೊಂದು ಮ್ಯಾಟ್ರ್ ಆಗುತ್ತೆ ಅಂತ ಕೇಳಿದರೆ ಇಲ್ಲಿ ಹೇಳ್ತೀನಿ ನೋಡಿ ರಿಯಾಲಿಟಿ. ನೀವು ಇಂಟರ್ನ್ಶಿಪ್ ಮಾಡಿದ ತಕ್ಷಣ ಒಂದು ಕಂಪ್ನೀಲಿ ಅವರು ನೆಕ್ಸ್ಟ್ ನಿಮ್ಗೆ ಅಲ್ಲಿ ಕೆಲಸ ಕೊಡ್ತಾರೆ ಅನ್ನೋದು ಯಾವುದೇ ಥರದ ಗ್ಯಾರಂಟಿ ಇಲ್ಲ. 1,000 ಜನ ಮಾಡಿದ್ರೆ ಎಲ್ಲ ಅದೇ ಕಂಪ್ನಿಯಲ್ಲಿ ಒಬ್ಬನಿಗೆ ಒಂದು ಕೆಲಸ ಸಿಗ್ಬೋದು ಅಷ್ಟೇ, ಎಲ್ಲರಿಗೂ ಕೂಡ ಸಿಗೋಕ್ಕೆ ಹೋಗಲ್ಲ. ಇದು ಆ್ಯಸ್ ಪರ್ VTU ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನೀವು ಇಂಟರ್ನ್ಶಿಪ್ ಮಾಡಲೇಬೇಕಾಗುತ್ತೆ. ಇಲ್ಲಿ ನಿಮ್ಮ ಬ್ರ್ಯಾಂಚ್ ಏನಾದರೂ EC ಮತ್ತು ಏನಾದರೂ CS ಈ ರೀತಿ IT ರಿಲೇಟೆಡ್ ಇತ್ತು ಅಂದರೆ ನಿಮಗೆ IT ರಿಲೇಟೆಡ್ ಕಂಪ್ನಿಲಿ ಒಂದು ಇಂಟರ್ನ್ಶಿಪ್ನ ಮಾಡಬೇಕು. ಮತ್ತು ಮೆಕ್ಯಾನಿಕಲ್ ಇತ್ತು ಅಂದರೆ ಮೆಕ್ಯಾನಿಕಲ್ ಬೇಸ್ಡಲ್ಲಿ ನೀವು ಇಂಟರ್ನ್ಶಿಪ್ನ ಮಾಡ್ಕೋಬೇಕಾಗುತ್ತೆ. ಸರಿನಾ? 4th ಇಯರಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಇಂಟರ್ನ್ಶಿಪ್ದು ನೀವು ಪ್ರಾಜೆಕ್ಟ್ನ ರಿಪೋರ್ಟ್ ಮಾಡಬೇಕಾಗುತ್ತೆ. ಜೊತೆಗೆ ಒಂದು ಸೆಮಿನಾರ್ ಎಲ್ಲ ಕೂಡ ಇರುತ್ತೆ, ಅದನ್ನು ಕೂಡ ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒಂದು ಪ್ಲೇಸ್ಮೆಂಟು ಕೂಡ ಇರುತ್ತೆ. ಅಂದರೆ ನಿಮ್ಮ ಕಾಲೇಜ್ ಚೆನ್ನಾಗಿತ್ತು ಅಂದರೆ ಪ್ಲೇಸ್ಮೆಂಟ್ ಇರುತ್ತೆ, ಇಲ್ಲ ಅಂದರೆ ಯಾವುದೇ ಥರದ ಪ್ಲೇಸ್ಮೆಂಟ್ ಇರಲ್ಲ. ಫಾರ್ಮಾಲಿಟಿಗೆ ಯಾವುದೋ ಒಂದು ಕಂಪ್ನಿ ಕರೆಸ್ತಾರೆ, ಪ್ಲೇಸ್ಮೆಂಟು ಕೂಡ ಮಾಡ್ತಾರೆ. ಒಂದು 10 ಜನನೂ ಕೂಡ ಸೆಲೆಕ್ಟ್ ಮಾಡ್ತಾರೆ. ಇಷ್ಟು ಜನಕ್ಕೆ ಪ್ಲೇಸ್ಮೆಂಟ್ ಆಗಿದೆ ಅಂತ ಅವರು ಬ್ಯಾನರಲ್ಲಿ ಹಾಕೋತಾರೆ. ಆದರೆ ಅವ್ರಿಗೆ ಆಫರ್ ಲೆಟ್ರ್ ಕೂಡ ಬರುತ್ತೆ ಮನೆಗೆ. ಆದರೆ ಅವ್ರು ಕಾಲ್ ಮಾಡಿದ್ರೆ ಯಾವತ್ತಿಂದ ಕೆಲ್ಸಕ್ಕೆ ಬರಬೇಕು ಅಂದರೆ ಅಲ್ಲಿ ಕಂಪ್ನಿ ಏನು ಬಂದಿರುತ್ತಲ್ಲ ಅವ್ರು ಕಾಲ್ ಎತ್ತುತ್ತಾರಲ್ಲ, ಇವರು ಕೂಡ ಕೆಲ್ಸಕ್ಕೆ ಹೋಗಲ್ಲ. ಇವಾಗ ಬ್ಯಾನರ್ ನೋಡ್ಕೊಂಡು ಇನ್ನೊಂದಷ್ಟು ಜನ ಬಂದು ಅಡ್ಮಿಷನ್ ಆಗ್ತೀರಾ ನೀವು, ಅಷ್ಟೇ ಅಲ್ಲಿ ಆಗೋದು. ಕೆಲವು ಕಾಲೇಜಲ್ಲಿ ಇದೇ ಥರ ನಡೀತಾ ಇರೋದು. ಸರಿನಾ? ಇಲ್ಲಿ ನೀವು 4th ಇಯರಲ್ಲಿ ಹೋದಾಗ ಪ್ರಾಜೆಕ್ಟ್ಸ್ನ ಯಾವ್ದು ಬಿಲ್ಡ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಎಲ್ಲನೂ ಕೂಡ ನೀವು ಪ್ರಿಪ್ರೇಷನ್ ಮಾಡಬೇಕು, ಐಡಿಯಾ ಹುಡುಕ್ಬೇಕಾಗುತ್ತೆ. ನೀವು ಬ್ರಾಂಚ್ ರಿಲೇಟೆಡು ಅದ್ರ ಪ್ರಕಾರ ನೀವು ಒಂದು ಪ್ರಾಜೆಕ್ಟ್ಸ್ಗಳನ್ನ ಬಿಲ್ಡ್ ಮಾಡಬೇಕಾಗುತ್ತೆ. ಈ ಒಂದು ಪ್ರಾಜೆಕ್ಟ್ಗಳಿಗೆ ಬಿಲ್ಡ್ ಮಾಡೋಕ್ಕೆ ನೀವು ಒಬ್ಬರೇ ಮಾಡಲ್ಲ, ಒಂದು ಗ್ರೂಪ್ ಮಾಡ್ತಾರೆ, ಒಂದು 4-5 ಜನದ್ದು. ಅದ್ರ ಬೇಸಿಸ್ ಮೇಲೆ ನೀವೊಂದು ಐಡಿಯಾಗಳನ್ನ ಹುಡುಕಿ ನೀವೊಂದು ಪ್ರಾಜೆಕ್ಟ್ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ಸೆಮಿನಾರ್ಗಳನ್ನ ಕೊಡಬೇಕಾಗುತ್ತೆ. ಇಲ್ಲಿ ಎಂಡ್ ಆಫ್ ನೀವೊಂದು 4th ಇಯರಲ್ಲಿ ಒಂದು ಎಕ್ಸಾಮ್ ಬರ್ತೀರಾ. ಎಕ್ಸಾಮ್ ಬರ್ದಾದ್ಮೇಲೆ ಪ್ಲೇಸ್ಮೆಂಟ್ ಆಗಿತ್ತು, ನಿಮ್ಮ ಕಾಲೇಜ್ ಚೆನ್ನಾಗಿತ್ತು, ಎಲ್ಲ ಇದ್ದು ಅಂದರೆ ಹೋಗಿ ಡೈರೆಕ್ಟಾಗಿ ಕಾಲೇಜ್ ಮುಗಿದ ತಕ್ಷಣ ಕೆಲಸಕ್ಕೆ ಹೋಗ್ತೀರಾ. ಇಲ್ಲ ಅಂದರೆ ಕೆಲಸ ಹುಡ್ಕೋಕ್ಕೆ ಹೋಗ್ತೀರಾ. ಕೆಲಸ ಹುಡ್ಕೋಕ್ಕೆ ಹೋದಾಗ ನಿಮಗೆ ಅವಾಗ ಗೊತ್ತಾಗುತ್ತೆ ಇಂಜಿನಿಯರಿಂಗ್ ಓದಾದ್ಮೇಲೆ ಯಾವ ರೀತಿ ಇದೆ, ಕೆಲಸ ಸಿಗುತ್ತಾ ಸಿಗಲ್ವಾ ಅನ್ನೋ ರಿಯಾಲಿಟಿ ಮಾರ್ಕೆಟ್ ನಿಮಗೆ ಅವಾಗ ಗೊತ್ತಾಗುತ್ತೆ. ಯಾಕೆಂದರೆ ಆ್ಯಕ್ಚುಲಿ ನಿಮಗೆ ಒಂದು ಸ್ವಲ್ಪ ಲಿಂಕ್ಸ್ ಇತ್ತು, ಪರಿಚಯ ಇದ್ದಾರೆ, ಇವರು ಕೆಲಸ ಅಲ್ಲಿದೆ ಇಲ್ಲಿದೆ ಅಂತ ಹೇಳೋರು ಇದ್ದಾರೆ, ಒಂದು ಸ್ವಲ್ಪ ಕಂಪ್ನಿಲಿ ವರ್ಕ್ ಮಾಡ್ತಾವ್ರು ಇದ್ದಾರೆ ಅಂದರೆ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ. ಫಸ್ಟ್ ಟೈಮ್ ನೀವೇ ಇಂಜಿನಿಯರಿಂಗ್ ಮಾಡ್ತಾಯಿದ್ದೀರಾ ಮತ್ತು ನಿಮಗೆ ಜನರ ಸಂಪರ್ಕನೇ ಇಲ್ಲ, ನೀವೇ ಅಲೋನ್ ಆಗಿದ್ದೀರಾ, ಒಂದು ಸ್ವಲ್ಪ ಲೋನ್ಲಿ ಪರ್ಸನ್ ಅಂದರೆ ನಿಮಗೆ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ. ಯಾಕೆಂದರೆ ಕೆಲವು ಕಂಪ್ನಿಗಳು ಒಳಗಡೆನೇ ಬಿಡ್ಕೊಳಕ್ಕೆ ಹೋಗಲ್ಲ. ನಿಮಗೆ ರೆಸ್ಯೂಮ್ ಕೊಡ್ತೀವಿ ಅಂದರೆ ಆನ್ಲೈನಲ್ಲಿ ಹಾಕ್ತೀರಾ ಅಂದರೆ 1000 ಅಪ್ಲಿಕೇಶನ್ ಆಗ್ತು ಅಂದರೆ ನಿಮಗೆ ಒಂದು 5-10 ರಿಪ್ಲೈ ಬರುತ್ತೆ. 1000 ಹಾಕಿದ್ರೆ ಒಂದು ನಿಮ್ಮ ಬಗ್ಗೆ ನಾನು ಸಾಕಷ್ಟು ಪಾಯಿಂಟ್ಸ್ಗಳನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕವರ್ ಮಾಡಿದೆ. ಈ ಒಂದು ವಿಡಿಯೋದಲ್ಲಿ ಏನೇನು ಕವರ್ ಮಾಡಿದೆನಲ್ಲ ಪಾಯಿಂಟ್ಸು, ಅದನ್ನೆಲ್ಲ ನೀವು ಕನ್ಸಿಡರ್ ಮಾಡಿಕೊಂಡು ನೀವು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಕೆಲವು ಚೇಂಜಸ್ನ ನಿಮ್ಮಲ್ಲಿ ಮಾಡಿಫಿಕೇಷನ್ನ ತೊಗೊಂಡ್ರೆ ಡೆಫಿನೆಟ್ಲಿ ಫೈನಲ್ ಇಯರ್ ಬರೋಷ್ಟರಲ್ಲಿ ನಿಮ್ಗೆ ಏನೋ ಒಂದು ಒಳ್ಳೇದಾಗೇ ಆಗುತ್ತೆ. ಯಾಕೆಂದರೆ ನಿಮ್ಮದು ಸ್ಕಿಲ್ ಅಂತೂ ಮೇನ್ ಗೇನೇ ಆಗಲೇಬೇಕು. ಕಾಲೇಜ್ ಡಿಗ್ರಿ ಇಟ್ಕೊಬಿಟ್ಟು ಕೆಲಸ ಕೊಡಿ ಅಂತ ಹೋದರೆ ಯಾವನೂ ಕೊಡಲ್ಲ. ಇವಾಗಲೇ ಹೇಳ್ಬಿಡ್ತಾ ಇದ್ದೀನಿ, ಅಲ್ಲಿ ಕಾಲೇಜಲ್ಲಿ ಸಿಲೆಬಸ್ ಓದ್ಕೊಂಡು ಹೊಂದಿರ್ತೀರಾ, ಅವರು ನಿಮಗೆ ಯಾವುದೇ ಥರದ ಸಾಫ್ಟ್ವೇರ್ ಆಗಿರಲಿ ಏನಾಗಿರಲಿ ಕಂಪ್ಲೀಟಾಗಿ ಏನೂ ಕೂಡ ಹೇಳ್ಕೊಟ್ಟಿರಲ್ಲ. ಜಸ್ಟ್ A-B ಹೇಳ್ಕೊಟ್ಟಿರ್ತಾರೆ, ಇನ್ನೂ Z-ವರ್ಗೂ ಕೂಡ ಅಲ್ಲಿ ಬಾಕಿ ಇರುತ್ತೆ. ಸರಿನಾ? ನೀವು ಕಂಪ್ನಿಲಿ ಮಾಡಬೇಕಾಗಿರೋ ಕೆಲಸ ಅಲ್ಲಿ A to Z ಗೊತ್ತಿರೋನಿಗೆ ಅಲ್ಲಿ ಕೆಲಸ ಕೊಡ್ತಾ ಇರೋದು, A-B ಅಂತ ಗೊತ್ತಿರೋನಿಗೆ ಕೆಲಸ ಇಲ್ಲ ಕಣಪ್ಪ ಅಂತ ಕಳಿಸ್ತಾ ಇದ್ದಾರೆ. ಸರಿನಾ? ಅದಕ್ಕೋಸ್ಕರ ಸ್ಕಿಲ್ ಅನ್ನೋದು ಮೇಯ್ನ್ ಆಗಿರುತ್ತೆ. ಕಾಲೇಜ್ ಡಿಗ್ರಿ ನೀವು ಯಾವುದಕ್ಕೆ ಸೇರ್ಕೊಂಡ್ರು ಕೂಡ ಕಾಲೇಜ್ ಡಿಗ್ರಿ ಒಂದು ಸೈಡು, ಸ್ಕಿಲ್ ಇನ್ನೊಂದು ಸೈಡು, 50-50ನೇ ವ್ಯಾಲ್ಯೂ ಬರುತ್ತೆ. ಸರಿನಾ? ಅದಕ್ಕೋಸ್ಕರ ಒಂದು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ, ಇದೆಲ್ಲ ಫ್ಯಾಕ್ಟರ್ಸ್ನ ಇಟ್ಕೊಂಡು ನೀವು ಇಂಜಿನಿಯರಿಂಗಲ್ಲಿ ಏನೇನು ಚೇಂಜಸ್ ಮಾಡಬೇಕು ಯಾವ್ಯಾವ ಇವಾಗ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಳ್ಳಿ. ಅದ್ರ ಬೇಸಿಸ್ ಮೇಲೆ ಅದನ್ನ ಎಕ್ಸಿಕ್ಯೂಷನ್ ಮಾಡ್ಕೊಬನ್ನಿ. ಪ್ರತಿಯೊಂದು ಇಯರಲ್ಲೂ ಕೂಡ ಪ್ರತಿಯೊಂದು ಸೆಮ್ಮಲ್ಲೂ ಕೂಡ ನಿಮ್ಮಲ್ಲಿ ಸ್ವಲ್ಪ ಚೇಂಜಸ್ನ ತೊಗೊಬಂದರೆ ಡೆಫಿನೆಟ್ಲಿ 4th ಇಯರ್ ಇಷ್ಟಲ್ಲಿ ನೀವೇನು ಪ್ಲ್ಯಾನ್ ಮಾಡ್ಕೊಬಂದಿರ್ತೀರ ಫಸ್ಟ್ ಇಯರಿಂದ ಅದು ಸ್ವಲ್ಪನಾದರೂ ಕೂಡ ನಿಮಗೆ ವರ್ಕ್ ಆಗೇ ಆಗುತ್ತೆ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಸ್ ಯಾರು ಇಂಜಿನಿಯರಿಂಗ್ ಮಾಡಬೇಕು ಅಂತ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.